ಭಕ್ತಂ ಬಟಾಗ್ರೇಸರಂ ವಕ್ತ್ರಾಂಬೋರುಹಸಕ್ತಹಸ್ತಕಮಲಂ ರಾಮಸ್ತಂಭಿತವಾರಿದಿರ್ವಿಜಯತೆ ಧಾನುಷ್ಕಚೂಡಾಮಣಿ ರಾಘವ ರಾಘವ ರಾಕ್ಷಸಶತ್ರೋ ಮಾರುತಿ ವಲ್ಲಭ ಜಾನಕೀಕಾಂತ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಶ್ರೀಮಧ್ವಾಃ ಕಲ್ಪವೃಕ್ಷಸ್ತು ಜಯಾರ್ಯಕಾಮದುಃಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತಾವಯಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಸಮಸ್ತ ಗುರುಭ್ಯೋ ನಮಃ. ರಾಮದೇವರ ಅವತಾರ ನಡೆದಿದೆ. ದೇವರು ಬರಬೇಕಾದ್ರೆ ಅದೆಷ್ಟು ಸಾಧನೆ ನಡೆಯಬೇಕು ಅದನ್ನು ರಾಮಾಯಣ ನಮಗೆ ತೋರಿಸಿಕೊಟ್ಟಿದೆ. ನಾವು ಕತೆ ಹೇಳ್ತೇವೆ, ದಶರಥನ ಮಗನಾಗಿ ರಾಮದೇವರು ಬಂದರು ಅಂತ. ನಮ್ಮ ಹತ್ರನೂ ರಾಮದೇವರು ಬರಲಿ, ಯಾಕೆ ಬರುವುದಿಲ್ಲ? ದಶರಥ ಯಾಗ ಮಾಡಿದ. ಯಾಗ ಅಂದರೆ ಅತ್ಯಂತ ವೈಭವದ ಯಾಗ. ಅತ್ಯಂತ ವೈಭವದ ಯಾಗ ಅಂತಂದರೆ ಯಾರೆಲ್ಲ ಬರಬೇಕೋ ಅವರೆಲ್ಲ ಬರುವ ಹಾಗೆ ಮಾಡಿದ. ಇಡೀ ದೇವಲೋಕನೇ ಕೆಳಗೆ ಇಳಿಸಿದ. ಭೂಲೋಕದ ಎಲ್ಲ ಸಾಧು ಸಂತರು ಒಟ್ಟು ಸೇರಿದ್ದಾರೆ, ಋಷಿಮುನಿಗಳೆಲ್ಲ ಸೇರಿದ್ದಾರೆ. ಅಲ್ಲಿ ಭಾಗವಹಿಸದೇ ಇದ್ದವರೇ ಇಲ್ಲ. ಬಂದವರಿಗೆಲ್ಲ ತೃಪ್ತಿ, ಯಾರೂ ಮನನೊಂದು ಹೋಗಲೇ ಇಲ್ಲ, ಎಲ್ರಿಗೂ ಆನಂದ. ಯಜ್ಞದಲ್ಲಿ ತನ್ನ ಸರ್ವಸ್ವ ಸಮರ್ಪಣೆ ಮಾಡಿದ ದಶರಥ. ಅದಕ್ಕೆ ರಾಮದೇವರು ಬಂದರು. ಯಾಕೆ ಬಂದರು ಅಂತಂದರೆ, ರಾಮದೇವರು ಬರುವಾಗ ಬರೀ ರಾಮದೇವರು ಮಾತ್ರ ಬರಲಿಲ್ಲ. ನಾನು ನಿನ್ನೆ ನೋಡಿದ್ದೇವೆ, ನಾವು ಇಡೀ ದೇವಲೋಕ ಇಳಿದು ಬಂದಿದೆ. ದಶರಥ ಅದರ ಪೂರ್ವ ತಯಾರಿಕೆ ನಡೆಸಿದ್ದ. ಯಾಗದಲ್ಲಿ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟಿದ್ದ. ಆ ಆಹುತಿಯ ಪ್ರಭಾವದಿಂದಾಗಿ ದೇವತೆಗಳು ಪ್ರಸಾದ ನೀಡಿದರು, ಭಗವಂತನ ಒಪ್ಪಿಗೆ ನೀಡಿದರು. ದಶರಥನಿಗೆ ಅಂತಹ ಶಕ್ತಿ ಇತ್ತು, ದೇವಲೋಕವನ್ನು ಕೆಳಗಿಳಿಸುವ ಶಕ್ತಿ ಇತ್ತು. ಯಾಕೆಂತಂದರೆ ದಶರಥ ದಶರಥ ಅಂತಂದರೆ 10 ದಿಕ್ಕಿನಲ್ಲಿ ಅವನ ರಥ ಹೋಗ್ತಿತ್ತು. ಎಲ್ಲಿ ಬೇಕಾದರೂ ರಥ ಹೋಗ್ತಿತ್ತು. ನಮಗೆ ರಸ್ತೆ ಇರಬೇಕು, ಅದು 4 ಲೈನ್ಸ್ 6 ಲೈನ್ಸ್ ರಸ್ತೆ ಇದ್ದರೂ ನಮ್ಮ ಗಾಡಿ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡುತ್ತೆ. ದಶರಥನ ರಥ ಅದು ಮೇಲೆ ಹೋಗ್ತಿತ್ತು ಆಕಾಶಕ್ಕೆ, ಕೆಳಗೆ ಪಾತಾಳಕ್ಕೆ ಇಳೀತಿತ್ತು, ಎಲ್ಲ ಕಡೆ ಹಾರಾಡ್ತಿತ್ತು. ದೇವಲೋಕಕ್ಕೆ ಹೋಗಿದ್ದ. ದೇವತೆಗಳು ಖುಷಿಪಟ್ಟಿದ್ದಾರಂತೆ. ಯಾಕೆ ಹೋದ ಅಂತಂದರೆ, ದೇವತೆಗಳ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಲಿಕ್ಕೋಸ್ಕರ ಹೋಗಿದ್ದ. ದೇವತೆಗಳೆಲ್ಲ ಖುಷಿಪಟ್ಟು ವರವನ್ನು ಕೊಟ್ಟಿದ್ದಾರೆ ದಶರಥನಿಗೆ. ಹಾಗಾಗಿ ದಶರಥ ಕರೆದಾಗ ದೇವತೆಗಳು ಬಾರದೇ ಇರ್ತಾರ? ದೇವತೆಗಳು ಬಂದಿಳಿದರು. ದೇವತೆಗಳು ಹೇಳಿದ್ದನ್ನು ನಾವು ಕೇಳಿದರೆ ದೇವತೆಗಳು ನಾವು ಹೇಳಿದಲ್ಲಿಗೆ ಬರ್ತಾರೆ. ದೇವತೆಗಳು ಹೇಳಿದ್ದು ನಾವು ಕೇಳೋದಿಲ್ಲ, ದೇವತೆಗಳು ನಾವು ಬದ್ದಲ್ಲಿಗೆ ಬರುವುದಿಲ್ಲ. ಇಷ್ಟೇ ನಮಗೂ ದಶರಥನಿಗೂ ಇರುವ ವ್ಯತ್ಯಾಸ. ಹಾಗಾಗಿ ಯಜ್ಞ ಎಲ್ರಿಗೂ ತೃಪ್ತಿ ನೋಡಿತು. ಹಾಗಾಗಿ ನಮ್ಮ ದೇವರು ಬಂದ ಅಂತೆ. ಎಲ್ರಿಗೂ ತೃಪ್ತಿ ನೋಡುವ ದೇವರು ರಾಮದೇವರು ಅವತಾರ ಮಾಡಿದರು. ಎಲ್ರಿಗೂ ಆನಂದ. ದಶರಥನ ಯಾಗದಲ್ಲಿ
ಹಾಗಾಗಿ ಆನಂದಮಯನಾಗಿ ರಾಮದೇವರು ಬಂದರು. ದೇವತೆಗಳನ್ನು ಸಂತೋಷಪಡಿಸಿ ಮಾಡಿದ ಯಾಗ. ದೇವತೆಗಳೆಲ್ಲ ರಾಮನ ಜೊತೆಗೆ ಧರೆಗಿಳಿದು ಬಂದರು. ದಶರಥನಿಂದಾಗಿ ರಾಮಾವತಾರ ಅಲ್ಲ, ಇಡೀ ದೇವತೆಗಳ ಅವತಾರನೇ ಭೂಮಂಡಲದಲ್ಲಿ ನಡೆಯಿತು ಅಂತ ರಾಮಾಯಣ ಚಿತ್ರಣ ಮಾಡಿತ್ತು. ನಮ್ಮ ಮನೆಯೂ ಹಾಗಾಗಬೇಕು. ದಶರಥನ ಅರಮನೆ ಆಗಬೇಕು. ದಶರಥನ ಅರಮನೆಯಲ್ಲಿ ರಾಮಾವತಾರ ಆಯಿತು. ನಮ್ಮ ಮನೆಯಲ್ಲಿಯೂ ರಾಮಾವತಾರ ಆಗಬೇಕು. ನಾವೆಲ್ಲ ಮಕ್ಕಳು ಬೇಕು ಅಂತ ಬಯಸ್ತೇವೆ. ಆಮೇಲೆ ತಲೆ ಬಡ್ಕೊಳ್ತೇವೆ, ಯಾಕಪ್ಪ ಈ ಮಗ ಹುಟ್ಟಿದ ಅಂತ ತಲೆ ಬಡ್ಕೊಳ್ತೇವೆ. ಹಾಗಾಗಬಾರ್ದು. ದಶರಥ ಕೊನೇ ತನಕ ಆನಂದಪಟ್ಟ. ರಾಮದೇವರ ಅವತಾರ ಆದದ್ದಕ್ಕೆ ನಮ್ಮನೆಯಲ್ಲಿ ಮಕ್ಕಳು ಬರುವುದು ಮುಖ್ಯ ಅಲ್ಲ, ರಾಮನ ಪರಿವಾರ ನಮ್ಮ ಮನೆಗೆ ಬರಬೇಕು ಅಂತ ನಾವು ಆಸೆ ಪಡಬೇಕಂತೆ. ಏನು ಮಾಡಬೇಕು? ನಾವು ದಶರಥರಾಗಬೇಕು. ದಶರಥ ಆಗುವುದಂದರೆ ಏನು? ದಶರಥ ಆಗಬೇಕು. ದಶ ಅಂತಂದರೆ ದಶಪ್ರಮತಿಗಳು. ದಶಪ್ರಮತಿ ಅಂದರೆ ಮಧ್ವಾಚಾರ್ಯರು. ಅವರ ಕಡೆಗೆ ನಮ್ಮ ರಥ ಹೋಗಬೇಕು. ಎಲ್ಲೆಲ್ಲಿಯೋ ರಥ ಹೋಗುವುದಲ್ಲ. ಮಧ್ವಗುರುಗಳ ಕಡೆಗೆ ರಥ ಹೋದರೆ, ಹನುಮ ಭೀಮ ಮಧ್ವರ ಕಡೆಗೆ ನಮ್ಮ ಮನಸ್ಸಿನ ರಥ ಹೋದರೆ ನಮ್ಮ ಮನೆಗೆ ರಾಮಾವತಾರ ಆಗ್ತದೆ. ಇದು ರಾಮಾಯಣ ಹೇಳಿರ್ತಕ್ಕಂತಹ ಚಿಂತನೆ. ದಶರಥನಿಂದ ರಾಮಾವತಾರ ಆಗುವುದು. ನಮ್ಮ ಮನಸ್ಸು ಆ ಆಂಜನೇಯ ಚಿಂತನವೇಳಿಯ ಆಂಜನೇಯ ಅವನ ಕಡೆಗೆ ನಮ್ಮ ಮನಸ್ಸು ಹೋದರೆ ರಾಮಾವತಾರ ಆಗುತ್ತೆ ಅನ್ನೋದನ್ನು ರಾಮಾಯಣ ನಮಗೆ ಚಿತ್ರಿಸಿದೆ. ನಮ್ಮ ಮನಸ್ಸಿನಲ್ಲಿ ದಶಪ್ರಮತಿಗಳ ರಥ ಬರಬೇಕು. ದಶಪ್ರಮತಿಗಳ ರಥ ಅಂತಂದರೆ ಸರ್ವಮೂಲದ ರಥ ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಗೆ ಸರ್ವಮೂಲದ ರಥ ಬಂದರೆ ಅಲ್ಲಿಗೆ ರಾಮದೇವರು ನಮ್ಮ ಹತ್ರ ಬರ್ತಾರೆ ಅನ್ನುವ ಚಿಂತನೆಯನ್ನು ರಾಮಾಯಣ ನಮಗೆ ನೀಡಿದೆ. ನಮ್ಮ ದಶರಥ 10 ಕಡೆಗೆ ಹೋಗ್ತಾನೆ. ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ನಮ್ಮದು ಕೂತಲ್ಲಿ ಕೂಡ್ಲಿಕ್ಕಾಗೋಲ್ಲ ನಮ್ಮ ಮನಸ್ಸಿಗೆ. ಹಾಗಾಗಿ ರಾಮನು ನಮ್ಮಲ್ಲಿ ಬರುವುದಿಲ್ಲ. ಹಾಗಲ್ಲ. ದಶರಥ ಅಂತಂದರೆ ದಶಪ್ರಮತಿಗಳು ಹೇಳಿದ ಸಾಧನಾನುಷ್ಠಾನ ಮಾಡುವುದಾದರೆ ನಮ್ಮ ಮನಸ್ಸು ಅಲ್ಲಿಗೆ ರಾಮದೇವರು ಪರಿವಾರ ಸಹಿತರಾಗಿ ಬಂದು ಆನಂದವನ್ನು ನಮಗೆ ನೀಡ್ತಾರೆ ಅನ್ನೋದನ್ನು ರಾಮಾಯಣ ನಮಗೆ ಚಿತ್ರಿಸಿದೆ. 16 ವರ್ಷ ಇನ್ನೂ ತುಂಬಲಿಲ್ಲ ರಾಮದೇವರಿಗೆ. ಊನ ಷೋಡಶ ವರ್ಷೋಮೇ ರಾಮೋ ರಾಜೀವಲೋಚನ ಅಂತ ರಾಮಾಯಣ ಹೇಳುತ್ತೆ. ರಾಮದೇವರಿದ್ದಲ್ಲಿಗೆ ವಿಶ್ವಾಮಿತ್ರರು ಬಂದರು. ಎಂಥ ಸೌಭಾಗ್ಯ ನೋಡಿ. ವಿಶ್ವಾಮಿತ್ರರು ನಮ್ಮ ಮನೆಗೆ ಬರಬೇಕು. ನಾವು ದಿನಾ ಪ್ರಾರ್ಥನೆ ಮಾಡಬೇಕು. ವಿಶ್ವಾಮಿತ್ರರು ಬರುವುದಿಲ್ಲ ನಮ್ಮ ಮನೆಗೆ. ಎಲ್ಲ ಶ್ವಾಮಿತ್ರರು. ನಾವೆಲ್ಲ ಶ್ವಾ ಬರುತ್ತೆ ಅಷ್ಟೇ ಹೊರತು ವಿಶ್ವಾಮಿತ್ರರು ಬರೋದಿಲ್ಲ. ನಾಯಿಗಳು ಬರ್ತವೆ ಅಷ್ಟೇ. ನಾಯಿ ಬುದ್ಧಿ ಬಂದಿರ್ತದೆ ಅಷ್ಟೇ. ನಮ್ಮನೆಗೆ ವಿಶ್ವಾಮಿತ್ರರು ಬರಬೇಕು. ವಿಶ್ವಾಮಿತ್ರ ಅಂತಂದರೆ ಯಾಗವನ್ನು ಮಾಡಿದವರು. ವಿಶ್ವಾಮಿತ್ರ ಅಂತಂದರೆ ತನ್ನ ಎಲ್ಲ ಅಧಿಕಾರವನ್ನು ತೊರೆದವರು. ಎಂಥ ಅಧಿಕಾರ ಅಂತಂದರೆ ಇಡೀ ರಾಜ್ಯವನ್ನು ಆಳುವ ಅವರು ಕ್ಷತ್ರಿಯರ್ಷಭರಾಗಿದ್ದರು. ಅಂತಹ ಕೌಶಿಕನಾಗಿದ್ದ. ತನ್ನ ಎಲ್ಲ ರಾಜ್ಯ ಅಧಿಕಾರ ಬೊಕ್ಕಸ ಅದನ್ನೆಲ್ಲ ತೊರೆದ. ದಿಕ್ಕಿನಲ್ಲಿ ಹೋಗಿ ಗಾಯತ್ರಿ ಜಪ ಸಾವಿರ ವರ್ಷ ತಪಸ್ಸು ಮಾಡಿದ. ರಾಜಕೀಯವನ್ನು ತೊರೆದ. ಸನ್ಯಾಸಿಯ ಹಾಗಾದ ವಿಶ್ವಾಮಿತ್ರ ದಿಕ್ಕಿನಲ್ಲಿ ಸಾವಿರ ವರ್ಷ ತಪಸ್ಸು ಮಾಡಿದ. ಅದಕ್ಕೆ ಭಗವಂತ ಒಲಿದ. ಅವನಿಗೆ ವಿಶ್ವಾಮಿತ್ರತ್ವವನ್ನು ಕೊಟ್ಟ. ಒಬ್ಬ ಕ್ಷತ್ರಿಯ ವಿಶ್ವಾಮಿತ್ರ ಒಬ್ಬ ಬ್ರಹ್ಮರ್ಷಿಯಾದ. ಬ್ರಹ್ಮರ್ಷಿಯಾಗಿ ಗಾಯತ್ರಿ ಮಂತ್ರವನ್ನು ಕಂಡ. ದೇವರನ್ನು ಒಲಿಸಿಕೊಂಡ. ಅಧಿಕಾರಕ್ಕೆ ತರ್ಪಣ ಕೊಟ್ಟ. ಭಗವಂತನ ಕಡೆಗೆ ತಿರುಗಿದ. ನಾವೆಲ್ಲ ದೇವರ ಕಡೆಯಿಂದ ರಾಜಕೀಯಕ್ಕೆ ಹೋಗುವವರು. ನಾವು ಹಾಗಾಗಬಾರ್ದು. ರಾಜಕೀಯದಿಂದ ದೇವರ ಕಡೆಗೆ ಬರುವ ವಿಶ್ವಾಮಿತ್ರರಾದರೆ ನಮ್ಮ ಬೆನ್ನ ಹಿಂದೆ ರಾಮದೇವರು ಬರ್ತಾರೆ ಅನ್ನೋದಕ್ಕೆ ವಿಶ್ವಾಮಿತ್ರ ಒಳ್ಳೆಯ ಉದಾಹರಣೆ. ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ. ಅವರು ರಾಜಕೀಯದಲ್ಲಿ ಇದ್ದರೂ ಕೂಡ ರಾಜಕೀಯದ ನಂಟಿಗೆ ಅಂಟಿಕೊಳ್ಳದೆ ಭಗವಂತನ ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠೆ ಮಾಡಿ ರಾಮದೇವರ ಬೆನ್ನ ಹಿಂದೆ ಹೋದರು. ಹಾಗಾಗಿ ನಮ್ಮ ರಾಜಕೀಯ ಹೇಗಿರಬೇಕು ಅಂತಂದರೆ ವಿಶ್ವಾಮಿತ್ರರ ಹಾಗಿರಬೇಕು. MLA MP ಎಲ್ಲ ಬಿಟ್ಟ ವಿಶ್ವಾಮಿತ್ರ ಬ್ರಹ್ಮರ್ಷಿಯಾದ. ಅಂತಹ ಬ್ರಹ್ಮರ್ಷಿಯಾದ ಗಾಯತ್ರಿ ಮಂತ್ರ ದ್ರಷ್ಟಾರನಾದಂತಹ ಋಷಿ
ದಶರಥನ ಅರಮನೆಗೆ ಬರ್ತಾನೆ. ನಮ್ಮ ಅರಮನೆಗೆ ವಿಶ್ವಾಮಿತ್ರರು ಬರಬೇಕು. ಅಂದರೆ ಗಾಯತ್ರಿ ಮಂತ್ರ ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಯಿಂದ ಗಾಯತ್ರಿ ಓಡಿ ಹೋಗ್ತದೆ, ಗಾಯತ್ರಿಯೇ ಬಿಟ್ಟುಬಿಡ್ತೇವೆ. ಪುರ್ಸೋದಾದಾಗ ಗಾಯತ್ರಿ ಅಂತ ಹೇಳ್ತೇವೆ. ಹಾಗಾಗಬಾರ್ದು. ಗಾಯತ್ರಿ ಜೀವಿಸಬೇಕಾದ್ರೆ ದಿನಾ ಗಾಯತ್ರಿ ಜಪ ಮಾಡಬೇಕು. ವಿಶ್ವಾಮಿತ್ರರು ಬರ್ತಾರೆ ಅಂತ ಅರ್ಥ. ವಿಶ್ವಾಮಿತ್ರರು ಬಂದರೆ ದಶರಥ ಕಳಿಸಿಕೊಡ್ತಾನೆ ತನ್ನ ಮಗನನ್ನು. ವಿಶ್ವಾಮಿತ್ರನ ಬೆನ್ನ ಹಿಂದೆ ಕಳಿಸ್ತಾನೆ. ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮದೇವರಿರ್ತಾರೆ. ನಾವು ದಿನಾ ಗಾಯತ್ರಿ ಜಪ ಮಾಡಿದರೆ, ವಿಶ್ವಾಮಿತ್ರನಲ್ಲಿ ಬಂದು ಸೇರಿದರೆ, ನಮ್ಮ ಬೆನ್ನ ಹಿಂದೆ ದಾಪುಕಾಲ ಹಾಕ್ಕೊಂಡು ರಾಮದೇವರು ಬರ್ತಾರೆ. ರಾಮದೇವರು ನಮ್ಮ ಬೆನ್ನ ಹಿಂದೆ ಅಗ್ರತ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು ಆಕರ್ಣಪೂರ್ಣ ಧನ್ವಾನು ರಕ್ಷೇತಾಂ ರಾಮಲಕ್ಷ್ಮಣವು. ಕಿವಿಯ ತನಕ ಹಗ್ಗವನ್ನು ಜೋಡಿಸಿ ಬಾಣವನ್ನು ಹೂಡಿ ತಯಾರಾಗಿರ್ತಾರಂತೆ ರಾಮದೇವರು. ಆಚೆ ಈಚೆ ಸರ್ವಪ್ರಹರಣಾಯುಧನಾಗಿ ನಮ್ಮ ರಕ್ಷಣೆಗೋಸ್ಕರ ರಾಮದೇವರು ಬಂದರಂತೆ. ವಿಶ್ವಾಮಿತ್ರನ ಬೆನ್ನ ಹಿಂದೆ ಬಂದರೆ ವನ್ಯ ಜೀವನ, ಅರಣ್ಯದ ವಾಸ. ರಾಮದೇವರನ್ನು ಮಲಗಿಸ್ತಾನೆ ವಿಶ್ವಾಮಿತ್ರ. ರಾಮದೇವರು ಮಲಗಿದರು. ಅವರಿಗೆ ಪಾಠ ಎಲ್ಲ ಹೇಳಿದರು, ಅಸ್ತ್ರವನ್ನೆಲ್ಲ ಹೇಳಿಕೊಟ್ರು, ಅಸ್ತ್ರವಿದ್ಯೆಯನ್ನೆಲ್ಲ ಧಾರೆ ಎರೆದರು. ರಾಮದೇವರು ಕಿವಿ ತುಂಬ ಕೇಳಿದ್ರಂತೆ. ವಿಶ್ವಾಮಿತ್ರ ಬೆಳಗಾದರೆ ರಾಮದೇವರನ್ನು ಎಬ್ಬಿಸ್ತಿದ್ದ. ಹೇಳ್ತಿದ್ದ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ನಿಕಂ. ವಿಶ್ವಾಮಿತ್ರರು ರಾಮದೇವರನ್ನು ಎಬ್ಬಿಸುವ ಕ್ರಮ. ನಮ್ಮಲ್ಲೆಲ್ಲ ನಾವು ಎಬ್ಬಿಸ್ತೇವೆ, ಏಳು ಏಳು ಗಲಾಟೆ ಮಾಡಿ ಎಬ್ಬಿಸ್ತೇವೆ, ಮೂಡು ಹಾಳು ಮಾಡಿಬಿಡ್ತೇವೆ. ವಿಶ್ವಾಮಿತ್ರರು ರಾಮದೇವರನ್ನು ಎಬ್ಬಿಸುವ ಮೂಲಕ ಮಕ್ಕಳನ್ನು ಹೇಗೆ ಎಬ್ಬಿಸಬೇಕು ಅನ್ನೋದನ್ನು ತೋರಿಸ್ತಿದ್ರು. ಹೇಗೆ ಎಬ್ಬಿಸ್ತಿದ್ರು? ಅವರು ಕೌಸಲ್ಯ, ರಾಮನಿಗೆ ಎಚ್ಚರಿಕೆ ಆಗ್ತಿತ್ತು. ಕೌಸಲ್ಯ ಹೆಸರು ಹೇಳಿದರೆ ರಾಮನಿಗೆ ಎಚ್ಚರಿಕೆ ಆಗ್ತಿತ್ತು. ಯಾಕೆಂದರೆ ಕೌಸಲ್ಯೇ ಅವಳು ರಾಮನನ್ನು ಪ್ರಪಂಚಕ್ಕೆ ಕೊಟ್ಟವಳು. ರಾಮನ ಅಲ್ಲಿ ಅತ್ಯಂತ ಪ್ರೀತಿ. ಒಂದು ಮಗ ಅಂತ ಪ್ರೀತಿ, ಇನ್ನೊಂದು ಗುಣಾಭಿರಾಮ ಅಂತ ಮತ್ತೊಂದು ಪ್ರೀತಿ. ಎಲ್ಲ ಸದ್ಗುಣಗಳು ಮಡುಗಟ್ಟಿ ನಿಂತಿದೆ. ಹಾಗಾಗಿ ಸದ್ಗುಣಗಳು ಅನ್ನುವಂತಹ ಪ್ರೀತಿ. ಅದೆಲ್ಲದಕ್ಕಿಂತ ಹೆಚ್ಚು ದೇವರೇ ನಮ್ಮನೆಗೆ ಬಂದಿದ್ದಾನೆ ಅಂತ ಪ್ರೀತಿ. ಹಾಗಾಗಿ ದೇವರಿಗೂ ಕೌಸಲ್ಯ ಮೇಲೆ ಅಷ್ಟೇ ಪ್ರೀತಿ. ದೇವರನ್ನು ನಾವು ಪ್ರೀತಿಸಿದರೆ ದೇವರು ನಮ್ಮನ್ನು ಪ್ರೀತಿಸ್ತಾರಂತೆ. ಪ್ರೀತಿ ಅನ್ನುವುದು ಅದು ಪರಸ್ಪರ. ನಾವು ಎಲ್ಲಿವರೆಗೆ ಇನ್ನೊಬ್ಬರು ಪ್ರೀತಿಸುವುದಿಲ್ಲ ಅಲ್ಲಿವರೆಗೆ ಇನ್ನೊಬ್ಬರು ನಮ್ಮನ್ನು ಪ್ರೀತಿಸುವುದಿಲ್ಲ. ಒಂದು ಹಸು ಇದೆ, ನಾವು ಅದರ ಕತ್ತಿಗೆ ಕೈ ಹಾಕಿ ತುರಿಸಿಕೆಯನ್ನು ನಿವಾರಣೆ ಮಾಡಿದರೆ ಆ ದನಕ್ಕೆ ಎಷ್ಟು ಪ್ರೀತಿ ಅಂದರೆ ನಮ್ಮ ಬೆನ್ನಿಂದ ಓಡಿಕೊಂಡು ಬರ್ತದೆ. ಒಂದು ಪ್ರಾಣಿಗೆ ಗೊತ್ತಿದೆ, ನಮ್ಮನ್ನು ಪ್ರೀತಿಸಿದರೆ ನಾವು ಪ್ರೀತಿಸಬೇಕು. ಮನುಷ್ಯನಿಗೆ ಗೊತ್ತಿರಬೇಕಾ ಬೇಡವಾ? ನಮ್ಮ ದೇವರು ತೋರಿಸಿಕೊಡ್ತಾರೆ. ಕೌಸಲ್ಯ ಮೇಲೆ ತುಂಬ ಪ್ರೀತಿ. ಯಾಕೆಂತಂದರೆ ಕೌಸಲ್ಯ ರಾಮದೇವರನ್ನು ತುಂಬ ಪ್ರೀತಿ ಮಾಡಿದ್ದಾಳೆ. ನಾವೆಲ್ಲ ನೆನಪಿಟ್ಟುಕೊಳ್ಬೇಕಾದ ಅಂಶ. ರೀ ಮಗ ನಾನು ಹೇಳಿದಾಗ ಕೇಳೋದಿಲ್ಲರಿ, ಅವರು ಉಡಾಪಿ ಮಾತಾಡ್ತಾನೆ, ತುಂಟತನ ಮಾಡ್ತಾನೆ ಅಂತ ಹೇಳ್ತೇವೆ. ಅದಕ್ಕಿಂತ ಮುಂಚೆ ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕಿದೆ. ನಾವು ಮಕ್ಕಳನ್ನು ಚೆನ್ನಾಗಿ ಪ್ರೀತಿಸಿದರೆ ಮಕ್ಕಳು ನಮ್ಮನ್ನು ಪ್ರೀತಿಸ್ತಾರೆ. ಅತಿಯಾಗಿ ಪ್ರೀತಿಸಿ ಅಂತ ನಾನು ಹೇಳಲಿಲ್ಲ. ಚೆನ್ನಾಗಿ ಪ್ರೀತಿಸಿದರೆ ಮಕ್ಕಳು ನಮ್ಮನ್ನು ಪ್ರೀತಿಸ್ತಾರೆ. ಹಾಗಾಗಿ ಕೌಸಲ್ಯ ಅಂತ ವಿಶ್ವಾಮಿತ್ರರು ಹೇಳಿದರು. ರಾಮ ಎದ್ದು ಕಂಡುಬಿಟ್ಟ ಅಂತೆ. ಅಂದರೆ ಮಕ್ಕಳಿಗೆ ತಾಯಿಯ ಮೇಲೆ ಭಕ್ತಿ ಇರಬೇಕು ಅನ್ನೋದನ್ನು ರಾಮದೇವರು ತೋರಿಸಿದರು. ಕೌಸಲ್ಯ ಹೆಸರು ಹೇಳಿದರು. ರಾಮದೇವ ಗೊರಕೆ ಮಾಡಿದರೆ ಜನ ಏನು ತಿಳ್ಕೊಳ್ತಾರೆ? ಅಯ್ಯೋ, ರಾಮನೇ ಅಮ್ಮನನ್ನು ಪ್ರೀತಿಸಲಿಲ್ಲ, ನಾವ್ಯಾಕೆ ಪ್ರೀತಿಸಬೇಕು ಅಂತ. ಹಾಗಾಗಿ ಕೌಸಲ್ಯ ಅಂತ ಹೇಳಿದ ಕೂಡಲೇ ರಾಮದೇವರು ಎದ್ದರಂತೆ. ಇಡೀ ಜಗತ್ತಿಗೆ ತೋರಿಸಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಹಾಗೆಯೇ, ಅವರು ಎಲ್ಲೇ ಇದ್ದರೂ ಕೂಡ ಜನ್ಮ ನಕ್ಷತ್ರ ಬರ್ತ್ಡೇ ದಿವಸ ಗುಜರಾತಿಗೆ ಬಂದು ತಾಯಿಗೆ ನಮಸ್ಕಾರ ಮಾಡಿ ತಾಯಿಗೆ ತಿನ್ನಿಸಿ ತನ್ನ ರಾಜ್ಯದ ಕಾರ್ಯದಲ್ಲಿ ತೊಡಗಿದ್ರು. ತಾಯಿಯ ಮೇಲೆ ಪ್ರೀತಿ ಭಕ್ತಿ ಅನ್ನೋದು ಮಕ್ಕಳಿಗೆ ಇರಬೇಕು ಅನ್ನೋದನ್ನು ನಮ್ಮ ರಾಜನಾದವ ತೋರಿಸಿಕೊಡಬೇಕಾದ್ದು. ರಾಮ ಅದನ್ನು ತೋರಿಸಿಕೊಟ್ಟ. ವಿಶ್ವಾಮಿತ್ರರಿಗೆ ಗೊತ್ತು ರಾಮನ ಪಲ್ಸ್ ಏನು ಅಂತ. ಕೌಸಲ್ಯ ಅಂತ ಹೇಳಿದ ತಕ್ಷಣ ಎಬ್ಬಿಸ್ತಂತ. ನಮ್ಮ ಮಕ್ಕಳಿಗೂ ನಾವು ಟ್ರೈನಿಂಗ್ ಕೊಡಬೇಕು. ಅಮ್ಮನ ಹೆಸರು ಹೇಳಿದರೆ ಹೇಳಬೇಕು ಅಂತ. ಸುಪ್ರಜಾ ಅಂತ ಹೇಳಿದ.
ಕೌಸಲ್ಯ ಎಂತಹ ಮಗನನ್ನು ಪಡೆದಿದ್ದಾಳೆ ಅಂತ ಹೇಳಿದ. ಸುಪ್ರಜಾ, ಒಳ್ಳೆಯ ಸತ್ಪುತ್ರ ರತ್ನನನ್ನು ಪಡೆದಿದ್ದಾಳೆ ಅಂತ ರಾಮನಿಗೆ ಖುಷಿಯಾಯಿತು. ದೇವರನ್ನು ಹೊಗಳುವ ಕ್ರಮ ಅಂದರೆ ಹೀಗೆ ಅಂತೆ. ಹೇಗೆ ಹೊಗಳಿದ? ಸುಪ್ರಜಾ, ಒಳ್ಳೆಯ ಪ್ರಜೆ, ಕೌಸಲ್ಯ ಹಡೆದ ಒಳ್ಳೆಯ ಪುತ್ರ ರತ್ನ ರಾಮ ಅಂತ ವಿಶ್ವಾಮಿತ್ರರು ಹೇಳಿದರು. ಕೆಲವರು ಮನೆಯಲ್ಲಿ ಚೆನ್ನಾಗಿರ್ತಾರೆ, ಗುರುಕುಲಕ್ಕೆ ಬಂದರೆ ಕೇಳೋದಿಲ್ಲ ಹೆಸರು. ಕೆಲವರು ಗುರುಕುಲದಲ್ಲಿ ಚೆನ್ನಾಗಿರ್ತಾರೆ, ಮನೆಗೆ ಎಲರ್ಜಿ. ರಾಮ ಮನೆಯಲ್ಲಿದ್ದರೆ ಮನೆಯಲ್ಲಿ ಸಮೃದ್ಧಿ, ವಿಶ್ವಾಮಿತ್ರರ ಬೆನ್ನ ಹಿಂದೆ ಹೋದರೆ ವಿಶ್ವಾಮಿತ್ರರಿಗೆ ಖುಷಿ. ರಾಮದೇವರು ಎಲ್ಲೆಲ್ಲಿ ಬರ್ತಾರೆ ಅಲ್ಲೆಲ್ಲ ಆನಂದ ಇರ್ತದೆ ಅಂತೆ. ವಿಶ್ವಾಮಿತ್ರರು ಹೇಳಿದರು, ಕೌಸಲ್ಯ ಸುಪ್ರಜಾ ರಾಮ ಅಂತ ಕರೀತಾರೆ. ರಾಮ ಅಂತ ಕರೆದಾಗ ರಾಮನಿಗೆ ಖುಷಿಯಾಯಿತು. ಗುರುಗಳು ಹೆಸರೆತ್ತಿ ಕರೆದರೆ ಯಾವ ವಿದ್ಯಾರ್ಥಿಗೆ ಖುಷಿಯಾಗುವುದಿಲ್ಲ. ರಾಮ ಎದ್ದ. ಪೂರ್ವ ಸಂಧ್ಯಾ ಪ್ರವರ್ತತೆ, ಎಬ್ಬಿಸಿದ ಕೂಡಲೇ ಹೇಳಿದ್ದೇನವರು? ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ನಾವೆಲ್ಲ ಮಕ್ಕಳನ್ನು ಎಬ್ಬಿಸ್ತೇವೆ, ಅಪ್ಪ 7 ಗಂಟೆ 8 ಆಯಿತು ಅಂತ. ವಿಶ್ವಾಮಿತ್ರರು ಹೇಳ್ತಾರೆ ಪೂರ್ವ ಸಂಧ್ಯಾ ಪ್ರವರ್ತತೆ. ಪೂರ್ವ ಸಂಧ್ಯಾ ಅಂತ, ಸಂಧ್ಯೆ ಪೂರ್ವ ಸಂಧ್ಯಾ ಅಂತ ಬೆಳಗಿನ ಸಂಧ್ಯೆ, ಉತ್ತರ ಸಂಧ್ಯೆ ಅಂದರೆ ಸಾಯಂಕಾಲದ ಸಂಧ್ಯೆ. ಪೂರ್ವ ಸಂಧ್ಯಾ ಪ್ರವರ್ತತೆ, ಬೆಳಗಿನ ಸಂಧ್ಯಾಕಾಲ ಈಗ ಆರಂಭ ಆಗಿದೆ. ಬೆಳಗಿನ ಸಂಧ್ಯಾಕಾಲ ಅಂತಂದರೆ ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ, ಬೆಳಗಿನ ಸಂಧ್ಯಾ ಅಂತಂದರೆ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಅಂತ. ಅದು ಯತೀನಾಂ ಸ್ನಾನಕಾಲೋಯಂ ಗಂಗಾಂಬ ಸದೃಶಂ ಸ್ಮೃತಃ ಅಂತ ಹೇಳ್ತಾರೆ. ಅದು ಯತಿಗಳ ಸಾಧನೆ ಮಾಡುವವರಿಗೆ ಒಂದು ಒಳ್ಳೆಯ ಪಕ್ವವಾದ ಕಾಲ ಅಂತೆ ಎಲ್ಲ ಹೇಳ್ತಾರೆ. ಜನ ಎಲ್ಲ ಮಕ್ಕಳು ನಮ್ಮ ಎಲ್ಲ ಕೇಳಿ ಮನೆಗೆ ಹೋದಾಗ ಕೇಳೋದುಂಟು, ಮಕ್ಕಳು ಸಂಧ್ಯಾವಂದನೆ ಮಾಡ್ತಾರಾ ಅಂತ. ರೀ ಸಂಧ್ಯಾವಂದನೆ ಎಲ್ಲಿ ಮಾಡಲಿಕ್ಕೆ ಪುರುಸೊತ್ತುಂಟ್ರಿ, ಶಾಲೆಗೆ ಹೋಗ್ಲಿಕ್ಕುಂಟು ಅಂತ. ಅಂದರೆ ಶಾಲೆಗೆ ಹೋಗಿ ಬೇಡ ಅಂತ ಯಾರೂ ಹೇಳಿಲ್ಲ, ಸಂಧ್ಯಾವಂದನೆ ಬೇಡ ಅಂತ ಹೇಳಿದ್ದು ಯಾರು? ನಮ್ದು ಏನು ಅಂದರೆ ಟೈಮ್ ಇಲ್ಲ ಅಂತ. ಅದಕ್ಕೆ ವಿಶ್ವಾಮಿತ್ರರು ಉತ್ತರ ಕೊಟ್ಟಿದ್ದಾರೆ. ಗುರುಕುಲದಲ್ಲಿ ಕ್ರಮ ಹೇಗಿರ್ತದೆ ಅಂತಂದರೆ ಪೂರ್ವ ಸಂಧ್ಯಾ ಪ್ರವರ್ತತೆ. 8 ಗಂಟೆಗೆ 7 ಗಂಟೆಗೆಲ್ಲ ಹೇಳೋದಲ್ಲ. ಪೂರ್ವ ಸಂಧ್ಯಾ ಚತಸ್ರೋ ಘಟಿಕಾ ಪ್ರಾತಃ, ಸೂರ್ಯೋದಯಕ್ಕಿಂತ 4 ಗಳಿಗೆ ಮುಂಚೆ. 1 ಗಳಿಗೆ ಅಂದರೆ 24 ನಿಮಿಷ, 4 ಗಳಿಗೆ ಅಂತಂದರೆ 96 ನಿಮಿಷ. ಅಂದರೆ ಸೂರ್ಯೋದಯಕ್ಕಿಂತ 96 ನಿಮಿಷ. ಅದೆಲ್ಲ ಇವತ್ತಿನ ಕ್ರಮ ಹಾಗೆ ನೋಡಿ. ಅದು 100 ಅಂತಂದ್ರೆ ಕೋಪ ಬರುತ್ತೆ ನಮಗೆ, 99 ಅಂತ ಹೇಳಬೇಕು. ಹಾಗೆ ವಿಶ್ವಾಮಿತ್ರರು ಹೇಳ್ತಾರೆ, ನೀನು ಚತಸ್ರೋ ಘಟಿಕಾ ಪ್ರಾತಃ 100 ನಿಮಿಷ ಅಂತ ಹೇಳಲಿಲ್ಲ, 96 ನಿಮಿಷ. ಖುಷಿ ನಮಗೆ, 100 ಹೇಳಲಿಲ್ಲಲ್ಲ, 4 ನಿಮಿಷ ಕಡಿಮೆ ಇರ್ತದೆ ಅಂತ. ಆದರೆ ಸೂರ್ಯೋದಯಕ್ಕಿಂತ 96 ನಿಮಿಷ ಮುಂಚೆ ನಾವು ಹೇಳಬೇಕಂತೆ. 96 ನಿಮಿಷ, 6:30 ಗಂಟೆಗೆ ಸೂರ್ಯೋದಯ ಅಂತಂದರೆ 5 ಗಂಟೆಗೆ ಹೇಳಬೇಕು ಅಂತ. 6 ಗಂಟೆಗೆ ಸೂರ್ಯೋದಯ ಅಂತಂದರೆ 4:15 ಗಂಟೆಗೆ ನಾವು ಹೇಳಬೇಕು ಅಂತ. ರೀ ಅಷ್ಟು ಬೇಕು ಹೇಳೋದಾ ಅಂತ. ರಾತ್ರಿ ಮಲಗುವುದೇ 12 ಗಂಟೆಗೆ ಆದರೆ ಮತ್ತು 4 ಗಂಟೆಗೆ ಹೇಳೋದು ಹೇಗೆ? ಅದಕ್ಕೆ ಮಲಗುವಾಗಲೂ ಸಮಯ ಹೇಳಿದ್ದಾರೆ. ಅದು ಏನು ಅಂತಂದರೆ ಯಾಮಾತ್ ಪರತ ಏವಾಸು. ಆಚಾರ್ಯರು ಯಾವುದನ್ನು ಹೇಳಲಿಕ್ಕೆ ಸಂಕೋಚ ಮಾಡಲಿಲ್ಲ. ಯಾಮಾತ್ ಪರತ ಏವಾಸೋ ಸ್ವಪೇತ್ ಏವಂ ಜನಾರ್ದನಂ. ಯಾಮಾತ್ ಪರತಃ, ಒಂದು ಯಾಮ ಆಯಿತು ಅಂತಂದರೆ ಸೂರ್ಯ ಅಸ್ತ 6 ಗಂಟೆಗೆ ಆದರೆ, ಯಾಮ ಅಂದರೆ 9 ಗಂಟೆ. ಈಗ 9 ಗಂಟೆ ಏನಾಗಲಿಲ್ಲ, 9 ಗಂಟೆ ಆದರೆ ಮಲಗಬೇಕು. ಸ್ವಪೇತ್ ನಮ್ಮ ಗುರುಗಳು ಹೇಳ್ತಿದ್ರು, ಅವರು 9 ಗಂಟೆಗೆ ಮಲಗ್ತಿದ್ರು. 4 ಗಂಟೆಗೆ ಎಲ್ಲರ ಮೆಲದಿದ್ದನೇ ಹೇಳ್ತಿದ್ರು. ಅದು 9, ಅದು ಯಾಕೆ ಸ್ವಾಮಿ 9 ಗಂಟೆಗೆ ಮಲಗಿದ್ದೀರಿ? ಮಧ್ವಾಚಾರ್ಯರು ಹೇಳಿದ್ದಾರೆ ಅಂತ. ಎಲ್ಲರೂ ನಾವು ಮಲಗ್ತಿರಲ್ಲ, ಮಧ್ವಾಚಾರ್ಯರು ಹೇಳಿದ್ದಕ್ಕೆ ಮಲಗೋದು ಅಂತ. ಅದಕ್ಕೆ ಅವ್ರದ್ದು ವ್ಯಾಖ್ಯಾನ ಇತ್ತು, ಯಾಮಾತ್ ಪರತಃ ಸ್ವಪೇದೇವ ಅಂತ, ಮಲಗಲೇಬೇಕು ಅಂತ. ಆಗ 9 ಗಂಟೆಗೆ ಮಲಗಿದರೆ ಮತ್ತೆ 4 ಗಂಟೆ ಮೇಲೆ ನಿದ್ರೆ ಬರುವುದಿಲ್ಲ, ಏಳಲೇಬೇಕು. ಹಾಗೆ ರಾಮದೇವರು ಎಬ್ಬಿಸ್ತಾರೆ ರಾಮದೇವರನ್ನು. ಪೂರ್ವ ಸಂಧ್ಯಾ, ಸೂರ್ಯೋದಯ ಆಗಲಿಕ್ಕೆ ಆಯಿತು ಅಂತ. ನೋಡಿ, ಗಡಿಯಾರ ಇಲ್ಲ ಅವರ ಕೈಯಲ್ಲಿ, ಎಲ್ರಾಮ ಇಲ್ಲ, ರಾಮನೇ ಇದ್ದಾರೆ. ಎಲ್ರಾಮ ಯಾಕೆ ಅಲ್ಲಿ ಎಬ್ಬಿಸಬೇಕು ರಾಮನನ್ನು. ವಿಶ್ವಾಮಿತ್ರರಿಗೆ ಗಂಟೆ ಸರಿಯಾಯಿತು. ನೋಡು ರಾಮ, ಈಗ ಅರುಣೋದಯ, ಸೂರ್ಯೋದಯಕ್ಕೆ 96 ನಿಮಿಷ ಮಾತ್ರ ಬಾಕಿ ಇದೆ ಅಂತ ಹೇಳಿದ. ಅದು ಹೇಗೆ ಗೊತ್ತಾಯಿತು ಗಂಟೆ? ಅಲ್ಲಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಅಂತ ಹೇಳ್ತವೆ ಅಂತ. ಯಾವಾಗ ಸೂರ್ಯೋದಯ ಅರುಣೋದಯ ಆಗುವಾಗ ಹಕ್ಕಿಗಳು ಚಿಲಿಪಿಲಿ ಅಂತ ಮಾಡಲಿಕ್ಕೆ ಶುರು ಮಾಡ್ತವೆ. ಹಕ್ಕಿಗಳಿಗೆ ಯಾರು ಗಂಟೆ ಹೇಳ್ತಾರೆ ನೋಡಿ,
ಅವುಗಳ ಸಾಕ್ಷಿ ಅಷ್ಟು ಪರ್ಫೆಕ್ಟ್. ಅಂದರೆ ಅದು 4:15 ಗಂಟೆ 5 ಗಂಟೆ ಆಯಿತು ಅಂತಂದರೆ ಹಕ್ಕಿಗಳಿಗೆ ಗಂಟೆ ಗೊತ್ತಾಗ್ತಿತ್ತು. ನಮಗೆ 8 ಗಂಟೆ ಆದರೂ ಸೂರ್ಯ ಬಂದು ಬೆನ್ನಿಗೆ ಬಿಸಿ ಮಾಡಿದರೂ ನಮಗೆ ಎಚ್ಚರಿಕೆ ಆಗುವುದಿಲ್ಲ. ಆ ಪಕ್ಷಿಗಳಿಗೆ ಇದೆ ನೋಡಿ ಆ ಜಾಗರ. ನಮ್ಮ ಸಾಕ್ಷಿ ಇದೆ, ನಮ್ಮ ಸಾಕ್ಷಿಗೂ ಇದೆ ಸಾಮರ್ಥ್ಯ ಇದೆ. ನೀವು ನೋಡಿ ಬೇಕಿದ್ದರೆ ರಾತ್ರಿ ಬೇಗ ಮಲಗಿ ಆ ಸಾಕ್ಷಿಗೆ ಹೇಳಿ ನನಗೆ 4 ಗಂಟೆಗೆ ಏಳಬೇಕು ಎಬ್ಬಿಸು ಅಂತ ನೀವು ಹೇಳಿ, 4 ಗಂಟೆಗೆ ನಿಮ್ಮನ್ನು ಎಬ್ಬಿಸ್ತದೆ. ಗಡಿಯಾರ ನೋಡಿ ಸರಿ 4 ಗಂಟೆ, ಮುಂಚೆನೂ ಅಲ್ಲ ತಡನೂ ಅಲ್ಲ. ನಾವು ಎಲ್ಲರನ್ನು ಆಫ್ ಮಾಡಿಬಿಟ್ಟಿದ್ದೇವೆ, ಸಾಕ್ಷಿಗೆ ಹೇಳುವುದೇ ಇಲ್ಲ. ನಮ್ಮ ಸಾಕ್ಷಿ ನಮ್ಮ ಮನಸ್ಸಿಗೆ ನಾವು ಹೇಳಬೇಕು, ಅಪ್ಪ ನಾಳೆ ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು, ತುಂಬ ಜವಾಬ್ದಾರಿ ಇದೆ, ಅದರ ಪ್ರಿಪರೇಷನ್ ಮಾಡಬೇಕು, ಓದಲಿಕ್ಕೆಲ್ಲ ಅಂತ ಹೇಳಿ ಅದು ಎಬ್ಬಿಸ್ತದೆ ನಮ್ಮನ್ನು. ಆ ಕಾಡಿನ ವನ್ಯಜೀವನ ಅಂದರೆ ಹಾಗಿತ್ತು. ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವ ಕ್ರಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಬೆಳಗಿನ ಸಂಧ್ಯಾಕಾಲ. ದೈವಂ ಆನ್ನಿಕಂ ಕರ್ತವ್ಯಂ ಕರ್ತವ್ಯಂ ದೈವಮಾನ್ನಿಕಂ, ದೇವತೆಗಳ ಅನ್ನಿಕ ಅಂದರೆ ದೇವತೆಗಳ ಪ್ರೀತಿಗೋಸ್ಕರ ಮಾಡುವ ಅನ್ನಿಕ. ಆಹ್ನಿಕ ಅಂತಂದರೆ ಇಡೀ ದಿನದಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳಿವೆ, ರಾಮ ನೀನು ಏಳು ಅಂತ ವಿಶ್ವಾಮಿತ್ರರು ಎಬ್ಬಿಸ್ತಾರೆ. ಬೆಳಗಿನ ದೈವ ಸಂಬಂಧಿಯಾದ ಆಹ್ನಿಕ ಅಂತಂದರೆ ಅರ್ಘ್ಯ ಪ್ರದಾನ, ಗಾಯತ್ರಿ ಜಪ, ಅಗ್ನಿ ಕಾರ್ಯಗಳು, ಬ್ರಹ್ಮಯಜ್ಞಾದಿಗಳನ್ನು ನಾವು ಮಾಡೋದು ದೈವ ಆನ್ನಿಕ ಅಧ್ಯಯನಗಳು. ಅದು ಆಹ್ನಿಕಂ. ರಾಮಚಂದ್ರ ಇದು ನೀನು ಮಾಡಬೇಕಾದ್ದು ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ರಾಮದೇವರಿಗೆ ಹೇಳ್ತಾರೆ. ಈ ಘಟ್ಟ ನೋಡಿ ತುಂಬ ರೋಚಕವಾದ್ದು. ಈ ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮದೇವರು ಹೋಗ್ತಾರೆ. ಸೀತಾ ಕಲ್ಯಾಣ ಆಗಿ ತನಕ ವಿಶ್ವಾಮಿತ್ರರು ಇರ್ತಾರೆ. ಆಮೇಲೆ ವಿಶ್ವಾಮಿತ್ರ ಅಲ್ಲಿಂದ ಹೊರಟು ಹೋಗ್ತಾರೆ. ದಶರಥ ಬರ್ತಾನೆ, ದಶರಥನಿಗೆ ಒಪ್ಪಿಸ್ತಾರೆ. ಸೀತಾದೇವಿಯ ಜೊತೆಗೆ ರಾಮದೇವರನ್ನು ಕಳಿಸಿಕೊಡ್ತಾನೆ. ದಶರಥನಿಗೆ ತಲೆಯಲ್ಲಿ ಏನಿತ್ತು ಅಂತಂದರೆ ರಾಮನ ಜಾತಕ 16 ವರ್ಷ ಆಯಿತು, ಜಾತಕ ಹೊರಗೆ ಹಾಕಬೇಕು, ಮದುವೆ ಮಾಡಬೇಕು ಅಂತ. ನೋಡಿ ವಿಶ್ವಾಮಿತ್ರರಿಗೆ ಹೇಗೆ ಗೊತ್ತಾಯಿತು? ಇಂಟ್ಯೂಷನ್ ಅಂದರೆ ಆಗಿದೆ ನೋಡಿ. ಅವನಿಗೆ ವಿದ್ಯೆಯನ್ನು ಹೇಳಿಕೊಟ್ಟು ರಾಮನಿಗೆ ಅವನ ಕಾಡಿಗೆ ಕರ್ಕೊಂಡು ಹೋಗಿ ಸೀತಾದೇವಿಯ ಕಲ್ಯಾಣವನ್ನು ಮಾಡಿಸಿ ದಶರಥನಿಗೆ ಒಪ್ಪಿಸ್ತಾನೆ. ಅಂದರೆ ದಶರಥನ ಹತ್ರ ಇದ್ದರೆ ಮದುವೆ ಹೇಗೆ ಆಗ್ತಿತ್ತು? ಅದಕ್ಕೆ ವಿದ್ಯಾಪೀಠಕ್ಕೆ ಕಳಿಸಬೇಕು ವಿದ್ಯಾರ್ಥಿಗಳನ್ನು, ಮನೆಯಲ್ಲಿ ಇಟ್ಟುಕೊಳ್ಬೇಡಿ. ವಿಶ್ವಾಮಿತ್ರರ ಗುರುಕುಲಕ್ಕೆ ರಾಮದೇವರನ್ನು ಕಳಿಸಿದ, ವಾಪಸ್ ಬರುವಾಗ ಹೆಂಡತಿಯ ಜೊತೆಗೆ ಬಂದ, ಮದುವೆಯಾಗಿ ಬಂದ. ನಾವು ದೇವರ ಗುರುಗಳ ಬೆನ್ನ ಹಿಂದೆ ಹೋದರೆ ಜೀವನದಲ್ಲಿ ಕಲ್ಯಾಣ ಅನ್ನೋದು ನಿಶ್ಚಿತ ಅನ್ನೋದನ್ನು ನಮಗೆ ರಾಮನ ಕಥೆಯಿಂದ, ವಿಶ್ವಾಮಿತ್ರರ ಕಥೆಯಿಂದ ನಾವು ಚಿಂತನೆ ಮಾಡಬೇಕಾದ್ದು. ಈ ರಾಮನ ಕಲ್ಯಾಣಕ್ಕಿಂತ ಮುಂಚೆ ಈ ಮಾರೀಚನ ಕಥೆ ಇದೆ. ಮಾರೀಚನನ್ನು ರಾಮದೇವರು ಹೊಡೆದು ಬಡಿದು ಅವನನ್ನು ಸಂಹಾರ ಮಾಡಲಿಲ್ಲ. ಅವನನ್ನು ನಮ್ಮ ದಕ್ಷಿಣ ಕನ್ನಡದ ಗೋಕರ್ಣಕ್ಕೆ ಪಾರ್ಸೆಲ್ ಮಾಡಿದ. ಎಂಥ ಸ್ಪೀಡ್ ಪಾರ್ಸೆಲ್ ನೋಡಿ. ರಾಮ ಇಲ್ಲಿ ಬಾಣ ಪ್ರಯೋಗ ಮಾಡಿದರೆ ಆ ಬಾಣ ಇಲ್ಲಿ ಮುಟ್ಟಿಸಿ ಗೋಕರ್ಣದಲ್ಲಿ ತಂದು ಹಾಕಿತು. ರಾಮದೇವರ ಬಾಣದ ಶಕ್ತಿ ಅಷ್ಟು. ಸುಬಾಹು ಇದ್ದ, ಅವನನ್ನು ಸಂಹಾರ ಮಾಡಿದ. ಮಾರೀಚನನ್ನು ಉಳಿಸಿದ, ಗೋಕರ್ಣದ ತನಕ ಪಾರ್ಸೆಲ್ ಮಾಡಿದ. ರಾಮದೇವರ ಬಾಣಕ್ಕೆ ಎಂಥ ಶಕ್ತಿ ಇದೆ ಅಂತಂದರೆ ಯಾರನ್ನು ಎಲ್ಲಿ ಬೇಕಾದರೂ ಮುಟ್ಟಿಸುವ ಶಕ್ತಿ ಇದೆ. ರಾಮದೇವರ ಹತ್ರ ದಿನಾ ನಾವು ಪ್ರಾರ್ಥನೆ ಮಾಡಬೇಕಂತೆ, ರಾಮ ನಿನ್ನ ಬಾಣ ನಿನ್ನ ಅಸ್ತ್ರಗಳಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಒಂದು ಕಡೆಯಿಂದ ಅಂದರೆ ಉತ್ತರದಿಂದ ದಕ್ಷಿಣದ ತನಕ ಕಳಿಸುವ ಶಕ್ತಿ ಇದೆ. ರಾಮ ನಾವು ದಕ್ಷಿಣದವರು, ನಮ್ಮನ್ನು ಉತ್ತರದ ಎತ್ತರದ ನಿನ್ನ ಪಾದದ ಬುಡಕ್ಕೆ ಹಾಕು ಅಂತ ನಾವು ಪ್ರಾರ್ಥನೆ ಮಾಡಿದರೆ ರಾಮದೇವರು ನಮ್ಮನ್ನು ತನ್ನ ಪಾದದಲ್ಲಿ ಇಡ್ತಾರೆ ಅಂತ. ನೋಡಿ, ಪೂರ್ವಾಸಂಧ್ಯಾ ಪ್ರವರ್ತತೆ, 2 ಅಂಶಗಳು. ಇದೊಂದು ವನ್ಯಜೀವನ ರಾಮನದ್ದು, ಇನ್ನೊಂದು ಕೈಕೆಯ ಅಪೇಕ್ಷೆಯ ಮೇರೆಗೆ ಇನ್ನೊಂದು ಸಲ ವನವಾಸ ರಾಮದೇವರು ಮಾಡ್ತಾರೆ. ಈ 2ನೇ ವನವಾಸ ಅದು ಉತ್ತರಾಸಂಧ್ಯಾ ಅಂತ. ಪೂರ್ವಾಸಂಧ್ಯಾ ಅಂದರೆ ಇದು, ಉತ್ತರಾಸಂಧ್ಯಾ ಅಂದರೆ ಅದು. 2 ರಾಮ ಪೂರ್ವಾಸಂಧ್ಯಾ ಪ್ರವರ್ತತೆ, ಇದು ಪೂರ್ವ ಪೀಠಿಗೆ. ಆ ಉತ್ತರ ಸಂಧ್ಯಾ ಏನು ಇದೆ ಮುಂದೆ ನಡೀಲಿಕ್ಕಿದೆ, ಅದಕ್ಕೆ ಪೀಠಿಗೆ ಇಲ್ಲಿ ರಾಮದೇವರು ಹಾಕಿಬಿಟ್ಟಿದ್ದಾರೆ. ಉತ್ತರ ಸಂಧ್ಯೆ ಆಗುವುದು ಹೇಗೆ ಹೇಳಿ? ರಾಮಾವತಾರದ್ದು ಯಾವುದಕ್ಕೋಸ್ಕರ? ಗಮ್ಮತ್ತು ಮಾಡಲಿಕ್ಕೆ ಅಲ್ಲ, ಕುರ್ಚಿಯಲ್ಲಿ ಕೂತು ದುಡ್ಡು ಕಾಸು ಮಾಡಲಿಕ್ಕೆ ಅಲ್ಲ. ರಾಮದೇವರು ಅವತಾರ ಮಾಡಿದ್ದು ರಾವಣ ಸಂಹಾರಕ್ಕೋಸ್ಕರ, ಕುಂಭಕರ್ಣಾದಿಗಳ ಸಂಹಾರಕ್ಕೋಸ್ಕರ, ದರೋಡೆಕೋರರ ಸಂಹಾರಕ್ಕೋಸ್ಕರ ಅವತಾರ ಮಾಡಿತ್ತು. ಉತ್ತರಾಸಂಧ್ಯಾ ಅಂದರೆ ಹೌದು. ಆ ಉತ್ತರಾಸಂಧ್ಯೆ ಆಗಬೇಕಾದ್ರೆ ಏನಾಗಬೇಕು?
ರಾವಣ ಸೀತಾದೇವಿಯನ್ನು ಅಪಹಾರ ಮಾಡಬೇಕು. ಅಪಹಾರ ಮಾಡಬೇಕಾಗಿದ್ದರೆ ಮಾರೀಚ ಬರಬೇಕು. ಮಾರೀಚ ಇಲ್ಲಿದ್ದರೆ ಆಗೋದಿಲ್ಲ, ಮಾರೀಚ ಅಲ್ಲಿ ಗೋಕರ್ಣಕ್ಕೆ ಹೋಗಬೇಕು. ಮಾರೀಚನ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ರಾವಣನಿಗೆ. ರಾವಣ ಮಾರೀಚನ ಹತ್ರ ಬರ್ತಾನೆ. ಮಾರೀಚ ಸೀತಾದೇವಿಯನ್ನು ರಾವಣನಿಗೆ ಹತ್ತಿರ ಸಿಗುವ ಹಾಗೆ ಮಾಡ್ತಾನೆ. ರಾಮನನ್ನು ದೂರ ಮಾಡ್ತಾನೆ. ದೂರ ಮಾಡಿದರೆ ಸೀತಾದೇವಿಯನ್ನು ಅಪಹಾರ ಮಾಡಿಕೊಂಡು ರಾವಣ ಹೋಗ್ತಾನೆ. ಹಾಗಾದರೆ ಉತ್ತರ ಸಂಧ್ಯೆ ಆಗಬೇಕಾದ್ರೆ ಎರಡು ಅಂಶ, ಸೀತಾದೇವಿ ರಾಮನ ಜೊತೆಗೆ ಸೇರಬೇಕು. ಎರಡನೇದ್ದು ಮಾರೀಚ ಅವನು ಗೋಕರ್ಣಕ್ಕೆ ಹೋಗಬೇಕು. ಹಾಗಾದರೆ ಏನಾಯಿತು? ವಿಶ್ವಾಮಿತ್ರರು ಹೇಳಿದ್ದು ಇದನ್ನು, ಪೂರ್ವ ಸಂಧ್ಯಾ ಪ್ರವರ್ತದ ಗಾಯತ್ರಿ ಮಾಡು ಅಂತ ಹೇಳಿದ್ದಲ್ಲ. ದೇವರು ಯಾಕೆ ಯಾವ ಕರ್ಮಕ್ಕೆ ಗಾಯತ್ರಿ ಮಾಡಬೇಕು? ದೇವರಿಗೆ ಗಾಯತ್ರಿ ಜಪ ಅಲ್ಲ. ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತಂದರೆ ಮುಂದೆ ನೀನು ಮಾಡಬೇಕಾಗಿರತಕ್ಕಂತಹ ರಾವಣ ಸಂಹಾರದಕ್ಕೆ ಪೀಠಿಗೆ ನೀನು ಹಾಕಬೇಕು. ಇಷ್ಟೇ ವಿಶ್ವಾಮಿತ್ರರು ಹೇಳಿದ್ದು. ರಾಮದೇವರು ಹೇಳಿದರು, ವಿಶ್ವಾಮಿತ್ರರು ಏನು ಚಿಂತೆ ಮಾಡಬೇಡಿ, ಅದಕ್ಕೆ ಪೀಠಿಗೆ ನಾನು ಇವತ್ತು ಹಾಕ್ತೇನೆ, ಪೂರ್ವ ಸಂಧ್ಯಾ ಚೆನ್ನಾಗಿ ಮಾಡ್ತೇನೆ. ರಾಮದೇವರು ಆನ್ನಿಕವನ್ನು ಚೆನ್ನಾಗಿ ಮಾಡಿದರು. ಅಂದರೆ ಒಬ್ಬ ಕ್ಷತ್ರಿಯನಾಗಿ ಏನು ಮಾಡಬೇಕೋ ಆಹ್ನಿಕ ಅದನ್ನು ಚೆನ್ನಾಗಿ ಮಾಡಿದರು. ಎಷ್ಟು ಚೆನ್ನಾಗಿ ಮಾಡಿದರು ಅಂತಂತಂದರೆ ಅದು ಸಿಂಧೂರ ಆಪರೇಷನ್ ಇದ್ದಾಗೇ ಇದು ರಾವಣ ಆಪರೇಷನ್, ಲಂಕಾ ಆಪರೇಷನ್. ಎಷ್ಟು ಚೆನ್ನಾಗಿ ಮಾಡಿದ ಅಂತಂದರೆ ರಾವಣನಿಗೆ ದುರ್ಬುದ್ಧಿ ಕೊಟ್ಟು ಸೀತೆಯನ್ನು ಅಪಹಾರ ಮಾಡುವ ಹಾಗೆ ಮಾಡಿ, ಅವನನ್ನು ಅಪಹಾರ ಮಾಡಿದ, ರೆಡ್ ಹ್ಯಾಂಡ್ ಆಗಿ ಸಿಗುವ ಹಾಗೆ ಮಾಡಿ ಸಂಹಾರ ಮಾಡಿದ ಶಕ್ತಿ ರಾಮದೇವರದು. ಹಾಗಾಗಿ ದೇವರು ಏನು ಮಾಡಬೇಕಾದರೂ ಪ್ಲ್ಯಾನ್ ಮಾಡಿ ಮಾಡ್ತಾರೆ ಹೊರತು ನಮ್ಮ ಹಾಗೆ ಖುಷಿ ಬಂದಾಗೆ ಮಾಡುವುದಿಲ್ಲ. ಅಂದರೆ ಇಲ್ಲಿ ಹಾಕಿದ ಪೀಠಿಕೆ ಆ ಉತ್ತರ ಸಂಧ್ಯೆಗೆ, ರಾವಣನ ಉತ್ತರ ಸಂಧ್ಯೆ, ರಾವಣನ ಅವಸಾನಕ್ಕೆ ಇದು ಪೀಠಿಕೆ. ಅದನ್ನು ವಿಶ್ವಾಮಿತ್ರರು ಸುಪ್ರಭಾತದಲ್ಲಿ ಹೇಳಿದರು. ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ನಾವೆಲ್ಲ ಮಕ್ಕಳಿಗೆ ದಿನಾ ನಾವು ಹೇಳಬೇಕಾದ್ದು ಈ ಶ್ಲೋಕ ಹೇಳಿ, ಅಪ್ಪ ಆಹ್ನಿಕಂ ದೈವಂ ಕರ್ತವ್ಯಂ, ನೀನು ಎಲ್ಲ ಸಂಡೇ ಅಂತ ಇಡಬೇಡ, ಇವತ್ತಿನ ಸಂಧ್ಯಾ ವಂದನೆ ಇವತ್ತೇ ಮಾಡಬೇಕು. ಶತಮಧ್ಯಾಹ್ನ 100 ಗಾಯತ್ರಿ ಆದರೂ ನೀನು ಜಪ ಮಾಡು, ದೇವರ ನಾಮ ಹೇಳು ಅಂತ ನಾವು ಮಕ್ಕಳಿಗೆ ಒಳ್ಳೆಯ ಸುಶಿಕ್ಷಣೆ ನಾವು ಕೊಟ್ಟರೆ ಮಕ್ಕಳು ಒಳ್ಳೆಯ ಸುಶಿಕ್ಷಿತರಾಗಿ ರಾಮ ಹೇಗೆ ದರೋಡೆಕಾರರು, ಲೋಕಕಂಟಕರು ಅವರನ್ನು ದೂರ ಮಾಡಿದ, ಇಡೀ ಜಗತ್ತನ್ನು ರಕ್ಷಣೆ ಮಾಡಿದ, ನಮ್ಮ ಮಕ್ಕಳೂ ಕೂಡ ನಮ್ಮ ಮನೆಯ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವವರಾಗ್ತಾರೆ. ಹಾಗಾಗಲಿ ಅಂತ ಆಶಿಸ್ತಾ ಕೃಷ್ಣಾರ್ಪಣ ಮಸ್ತು.